ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವೇಶ್ರೀ. ಹೊಸ ರೇಷನ್ ಕಾರ್ಡ್ ನಿರೀಕ್ಷೆಯಲ್ಲಿರುವವರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಮುಂದಿನ ಒಂದೆರಡು ತಿಂಗಳಲ್ಲಿ ಪಡಿತರ ಚೀಟಿ ವಿತರಣೆ ಮಾಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪರಿಷ್ಕರಣೆ ಸೇರಿ ನಾನಾ ಕಾರಣಗಳಿಂದ ಕಳೆದ 2.5 ವರ್ಷದಿಂದ ಹೊಸ ಪಡಿತರ ಚೀಟಿ ನೀಡಲು ಸಾಧ್ಯವಾಗಿಲ್ಲ. ಸುಮಾರು 2.5 ರಿಂದ 3 ಲಕ್ಷ ಅರ್ಜಿಗಳು ಸದ್ಯ ಬಾಕಿ ಇರುವ ಮಾಹಿತಿ ಇದ್ದು, ಎಲ್ಲವೂ ಪರಿಶೀಲನೆ ಮಾಡಿ ಹೊಸ ಪಡಿತರ ಚೀಟಿ ಶೀಘ್ರ ವಿತರಣೆ ಮಾಡಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ವೈದ್ಯಕೀಯ ಕಾರಣಗಳಿಗೆ ಬಿಪಿಎಲ್ ಕಾರ್ಡ್ ಪಡೆಯುವವರಿಗೆ ಇಲಾಖೆಯ ಪೋರ್ಟಲ್ ಮುಕ್ತವಾಗಿರಿಸಿದಾಗ ಬೇರೆಯವರು ಅರ್ಜಿ ಹಾಕಿದ್ದು ಅಂತಹ 3 ಲಕ್ಷ ಅರ್ಜಿಗಳ ಪರಿಶೀಲನೆ ನಡೀತಾ ಇದೆ. ಫೆಬ್ರವರಿ ತಿಂಗಳಿಂದ ಹೊಸ ಪಡಿತರ ಚೀಟಿಗಳನ್ನು ನೀಡಲು ಅರ್ಜಿ ಆಹ್ವಾನಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಬಿಪಿಎಲ್ ಕಾರ್ಡುದಾರರಿಗೆ 5 ಕೆಜಿ ಅಕ್ಕಿ ನೀಡಲಾಗ್ತಾ ಇತ್ತು. ಅಕ್ಕಿ ಬದಲು ದಕ್ಷಿಣ ಕರ್ನಾಟಕದಲ್ಲಿ ರಾಗಿ, ಉತ್ತರ ಕರ್ನಾಟಕದಲ್ಲಿ ಜೋಳ, ತೊಗರಿ ಬೇಳೆ ನೀಡಲು ಮುಂದಾಗಿದ್ದೇವೆ ಅಂತ ಸಚಿವರು ತಿಳಿಸಿದ್ದಾರೆ. ಕುಟುಂಬ ಅನ್ನೋ ಯೋಚನೆ ಬಂದ ಕೂಡಲೇ ಆ ಕುಟುಂಬಕ್ಕೊಂದು ರೇಷನ್ ಕಾರ್ಡ್ ಅನ್ನೋ ಪರಿಕಲ್ಪನೆ ಖಂಡಿತ ಬರುತ್ತೆ. ಇದು ಗುರುತಿನ ಚೀಟಿಯಾಗಿ ಪ್ರಮುಖ ದಾಖಲೆ ಅಷ್ಟೇ ಅಲ್ಲದೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಪಡಿಬೇಕಾದ್ರೂ ಇತರ ದಾಖಲೆಗಳನ್ನು ಮಾಡಿಸಿಕೊಳ್ಳೋದಕ್ಕೂ ರೇಷನ್ ಕಾರ್ಡ್ ಪ್ರಮುಖ ಆಧಾರ. ಬೆಂಗಳೂರು ನಗರದಲ್ಲಿ ಪಡಿತರ ಚೀಟಿ ಈಗ ಆನ್ಲೈನ್ ಮೂಲಕ ಪಡೆಯಬಹುದು. ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಸೇವೆಯನ್ನ ahara.kr.nic.in ಮೂಲಕ ಒದಗಿಸುತ್ತೆ. ನಗರದಲ್ಲಿ ಹೊಸ ಪಡಿತರ ಚೀಟಿ ಬೇಕಾದವರು ಬೆಂಗಳೂರಿನ ಬೆಂಗಳೂರು 1 ಕೇಂದ್ರ ಅಥವಾ ತಮ್ಮ ಹತ್ತಿರದ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ನೀಡಿ ಸಹಾಯ ಪಡೆದು ಅರ್ಜಿ ಹಾಕಬಹುದು. ಕುಟುಂಬಗಳು ವಿಭಜನೆಯಾದಾಗ ಹೊಸ ಪಡಿತರ ಚೀಟಿ ನೀಡುವುದು ಅತ್ಯವಶ್ಯಕ. ಇದೀಗ ಸರ್ಕಾರ 2023ರ ಬಳಿಕ ಕರ್ನಾಟಕದಲ್ಲಿ ಸ್ಥಗಿತ ಮಾಡಿದ್ದ ರೇಷನ್ ಕಾರ್ಡ್ಗಳನ್ನು ಮತ್ತೆ ಕೊಡೋದಕ್ಕೆ ಯೋಜನೆಯನ್ನ ರೂಪಿಸ್ತಾ ಇದೆ. ಪಡಿತರ ಚೀಟಿಯ ಉಪಯೋಗಗಳ ಬಗ್ಗೆ ನೋಡೋದಾದ್ರೆ, ಸರ್ಕಾರದಿಂದ ಅಕ್ಕಿ, ಗೋಧಿ, ಶೇಂಗಾ, ಎಣ್ಣೆ, ಸಕ್ಕರೆ, ಬೇಳೆ ಮೊದಲಾದ ಪಡಿತರಗಳನ್ನು ಕಡಿಮೆ ಬೆಲೆಗೆ ಪಡೆದುಕೊಳ್ಳಬಹುದು. ಸರ್ಕಾರಿ ಕಾರ್ಯಗಳಲ್ಲಿ ಗುರುತಿನ ಪುರಾವೆಯಾಗಿ ಇದನ್ನು ಬಳಸಲಾಗುತ್ತೆ. ಉಚಿತ ಅಥವಾ ಸಬ್ಸಿಡಿ ಮನೆ ಯೋಜನೆಗಳು, ವಿದ್ಯುತ್, ನೀರು ಸೇವೆಗಳಿಗೆ ಕಡಿತ ದರ ಮುಂತಾದಲ್ಲಿ ಪಡಿತರ ಚೀಟಿ ಪ್ರಮುಖ ದಾಖಲೆಯಾಗಿದೆ. ಇನ್ನು ಬ್ಯಾಂಕ್ ಖಾತೆ ತೆರೆಯುವುದಕ್ಕೂ ಮತ್ತು ಶಾಲಾ ದಾಖಲಾತಿಗೆ ಸಹಾಯ ಮಾಡುತ್ತೆ. ಕೆಲವೊಮ್ಮೆ ಪಡಿತರ ಚೀಟಿ ವಿಳಾಸದ ಪುರಾವೆಯಾಗಿಯೂ ಬಳಕೆಯಾಗುತ್ತೆ. ಹಾಗಾದ್ರೆ ಪಡಿತರ ಚೀಟಿಯ ವಿಧಗಳು ಯಾವುದು ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಮುಖ್ಯವಾಗಿ 3 ವಿಧದ ಪಡಿತರ ಚೀಟಿಗಳಿವೆ. ಅಂತ್ಯೋದಯ ಅನ್ನ ಯೋಜನೆ. ಹೌದು, ಹಾಗಾದ್ರೆ ಇದನ್ನ ಯಾರು ಪಡಿತಾರೆ ನೋಡೋದಾದ್ರೆ, ಅತಿ ಬಾರಿ ಬಡ ಕುಟುಂಬಗಳು, ಆರ್ಥಿಕವಾಗಿ ತುಂಬಾ ಹಿಂದುಳಿದವರು ಅತಿ ಕಡಿಮೆ ಹಾಗೂ ಉಚಿತವಾಗಿ ಪಡಿತರವನ್ನ ಪಡೆದುಕೊಳ್ಳಬಹುದು. ಇನ್ನು ಬಿಪಿಎಲ್ ಕಾರ್ಡ್, ಹಾಗಾದ್ರೆ ಇದನ್ನ ಯಾರು ಪಡಿತಾರೆ ನೋಡೋದಾದ್ರೆ, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು. ಇನ್ನು ಮನೆಯ ಪ್ರತಿ ಸದಸ್ಯರಿಗೆ ಅನ್ನಭಾಗ್ಯದ ತಲಾ 10 ಕೆಜಿ ಉಚಿತ ಅಕ್ಕಿ, ಕೆಲವು ಸರ್ಕಾರಿ ಯೋಜನೆಗಳಲ್ಲಿ ಲಾಭ, ಪಡಿತರ ಚೀಟಿ ಆಧಾರದ ಮೇಲೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಯನ್ನ ಈ ಮೂಲಕ ಪಡೆದುಕೊಳ್ಳಬಹುದು. ಎಪಿಎಲ್ ಕಾರ್ಡ್, ಬಡತನ ರೇಖೆಗಿಂತ ಮೇಲಿರೋರು. ಕೆಲವು ಆಹಾರ ಪದಾರ್ಥಗಳು ರಿಯಾಯಿತಿ ಬೆಲೆಗೆ ಇವರಿಗೆ ಲಭ್ಯವಾಗುತ್ತೆ. ಗುರುತಿನ ದಾಖಲೆ ರೂಪದಲ್ಲಿ ಇದನ್ನು ಬಳಸಬಹುದು. ಸರ್ಕಾರಿ ಸೌಲಭ್ಯಗಳಿಗೆ ಅರ್ಜಿ ಹಾಕುವಾಗ ಪುರಾವೆಯಾಗಿ ಉಪಯೋಗಿಸಬಹುದು. ಇತ್ತೀಚೆಗೆ ಎಲ್ಲ ಪಡಿತರ ಚೀಟಿಗಳನ್ನು ಆಧಾರ್ ಜೊತೆ ಲಿಂಕ್ ಮಾಡೋದು ಕಡ್ಡಾಯವಾಗಿದೆ. ಹಾಗಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಈ ಬಗ್ಗೆ ನೋಡೋದಾದ್ರೆ, ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಪ್ರತಿಗಳು, ವಿಳಾಸದ ಪುರಾವೆ, ಉದಾಹರಣೆಗೆ ವಿದ್ಯುತ್ ಬಿಲ್, ಮನೆ ಬಾಡಿಗೆ ಒಪ್ಪಂದ, ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಅರ್ಜಿ ಸಲ್ಲಿಸಿ ಮತ್ತು ರಶೀದಿಯನ್ನು ತೆಗೆದುಕೊಳ್ಳೋದು ಅತಿ ಮುಖ್ಯವಾದಂಥ ಘಟ್ಟ. ಇನ್ನು ಮೊಬೈಲ್ ನಂಬರ್ ಖಂಡಿತವಾಗ್ಲೂ ಬೇಕು, ಯಾಕಂದರೆ OTP ಅನುಮೋದನೆಗಾಗಿ. ಸರಾಸರಿ 15 ರಿಂದ 40 ದಿನಗಳ ಒಳಗೆ ನಿಮಗೆ ರೇಷನ್ ಕಾರ್ಡ್ ಈ ದಾಖಲೆಗಳನ್ನು ನೀವು ಒದಗಿಸಿದಲ್ಲಿ ಲಭ್ಯವಾಗುತ್ತೆ. ಹಾಗಾದರೆ ಪ್ರಕ್ರಿಯೆಯನ್ನು ahara.kr.nic.in ನಲ್ಲಿ ಚೆಕ್ ಮಾಡಬಹುದು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.